ಹೋಳಿ ಹಬ್ಬದಂದೇ ಚಂದ್ರಗ್ರಹಣ. ಈ ರಾಶಿಯವರಿಗೆ ಸಾಲು ಸಾಲು ಸಮಸ್ಯೆಗಳು. ಯಾರಿಗೆ ಲಾಭ, ಯಾರಿಗೆ ನಷ್ಟ. ಹೋಳಿ ಹಬ್ಬದಂದೇ 2026ರ ಮೊದಲ ಚಂದ್ರಗ್ರಹಣ. ಈ ರಾಶಿಯವರು ಅತಿ ಎಚ್ಚರಿಕೆಯಿಂದ ಇರಲೇಬೇಕು. ನಿಮ್ಮ ರಾಶಿಯ ಮೇಲೆ ಪ್ರಭಾವ ಹೇಗಿದೆ, ಯಾರಿಗೆ ಲಾಭ ಮತ್ತು ಯಾರಿಗೆ ನಷ್ಟ, ಇಲ್ಲಿದೆ ಸಂಪೂರ್ಣವಾದ ಮಾಹಿತಿ. ಹೌದು, ಹೋಳಿ ಸಂಭ್ರಮದ ನಡುವೆ ಗ್ರಹಣದ ಆತಂಕ ಮನೆ ಮಾಡಿದೆ. ಕೆಲವು ರಾಶಿಯವರಿಗೆ ಸಾಲು ಸಾಲು ಸಮಸ್ಯೆ ತರಲಿದೆ. ಮಾರ್ಚ್ 3, 2026ರಂದು ಹೋಳಿ ಹಬ್ಬದ ದಿನವೇ ಚಂದ್ರಗ್ರಹಣ ಸಂಭವಿಸುತ್ತಿದೆ. ಫಾಲ್ಗುಣ ಮಾಸದ ಪೂರ್ಣಿಮೆಯಂದು ಗೋಚರಿಸಲಿರುವ ಈ ಗ್ರಹಣ 2026ರ ಪ್ರಮುಖ ಖಗೋಳ ವಿದ್ಯಮಾನಗಳಲ್ಲಿ ಒಂದಾಗಿದೆ. ಹೋಲಿಕಾ ದಹನದ ದಿನವೇ ಗ್ರಹಣ ಕಾಣಿಸಿಕೊಳ್ಳುತ್ತಿರುವುದು ಧಾರ್ಮಿಕ ಮತ್ತು ಜ್ಯೋತಿಷ್ಯ ದೃಷ್ಟಿಯಿಂದ ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿದೆ. ಹೋಳಿ ಬಣ್ಣಗಳ ಮತ್ತು ಸಂಭ್ರಮದ ಹಬ್ಬವಾದರೂ ಚಂದ್ರಗ್ರಹಣ ಇರುವುದರಿಂದ ಪೂಜಾ ವಿಧಿವಿಧಾನಗಳು ಹಾಗೂ ಆಚರಣೆಗಳ ಮೇಲೆ ಸೂತಕ ಕಾಲದ ಪ್ರಭಾವ ಬೀಳಲಿದೆ. ಶಾಸ್ತ್ರಗಳ ಪ್ರಕಾರ ಗ್ರಹಣದಲ್ಲಿ ದಾನ ಮತ್ತು ಮಂತ್ರ ಜಪಕ್ಕೆ ವಿಶೇಷ ಶಕ್ತಿ ಇದ್ದರೂ ರಾಶಿಚಕ್ರಗಳ ಮೇಲೆ ಇದರ ಋಣಾತ್ಮಕ ಪರಿಣಾಮವನ್ನು ಸಂಪೂರ್ಣವಾಗಿ ಅಲ್ಲಗಳೆಯುವಂತಿಲ್ಲ. ಚಂದ್ರನು ಮನಸ್ಸಿನ ಕಾರಕನಾದ ಕಾರಣ ಗ್ರಹಣದ ಸಮಯ ಮಾನಸಿಕ ಅಶಾಂತಿ ಮತ್ತು ಹಠಾತ್ ಬದಲಾವಣೆಗಳನ್ನು ತರಬಲ್ಲದು. ಈ ಚಂದ್ರಗ್ರಹಣವು ವಿಶೇಷವಾಗಿ 3 ರಾಶಿಗಳಿಗೆ ಸವಾಲಾಗಿ ಪರಿಣಮಿಸಬಹುದು. ಆ ರಾಶಿಗಳು ಯಾವುವು, ಗ್ರಹಣದ ಪರಿಣಾಮಗಳು ಮತ್ತು ವಹಿಸಬೇಕಾದ ಮುನ್ನೆಚ್ಚರಿಕೆಗಳು ಏನು ಎಂಬುದು ಸಂಪೂರ್ಣವಾಗಿ ನೋಡೋಣ ಬನ್ನಿ. ಮೊದಲನೆಯದಾಗಿ ಕರ್ಕಾಟಕ. ಕಟಕ ರಾಶಿಯ ಅಧಿಪತಿ ಚಂದ್ರನಾಗಿರುವುದರಿಂದ ಗ್ರಹಣದ ನೇರ ಪ್ರಭಾವ ಅವರ ಮೇಲಿರುತ್ತದೆ. ಗ್ರಹಣವು ನಿಮ್ಮ ಧನ ಭಾವದಲ್ಲಿ ಸಂಭವಿಸುತ್ತಿರುವುದರಿಂದ ಆರ್ಥಿಕ ವಿಷಯಗಳಲ್ಲಿ ಎಚ್ಚರಿಕೆ ಅಗತ್ಯ. ಅನಗತ್ಯ ಹೂಡಿಕೆ ಅಥವಾ ಹಣದ ವ್ಯವಹಾರ ಮಾಡಬೇಡಿ. ಹಠಾತ್ ನಿರ್ಧಾರಗಳನ್ನು ನಷ್ಟ ತರಬಹುದು. ಮಾತಿನ ಮೇಲೆ ಹತೋಟಿ ಇರಲಿ. ಮಾನಸಿಕ ಶಾಂತಿಗಾಗಿ ದೀಪಾರಾಧನೆ ಅಥವಾ ಮಂತ್ರ ಪಠಣ ಉತ್ತಮ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ಗ್ರಹಣವು ದ್ವಾದಶ ಭಾವದಲ್ಲಿ ಅಂದರೆ 12ನೇ ಮನೆ ಪ್ರಭಾವ ಬೀರಲಿದೆ. ಇದು ಖರ್ಚು ಮತ್ತು ನಷ್ಟದ ಸ್ಥಾನ. ಅನಿರೀಕ್ಷಿತ ಅಪಘಾತ ಅಥವಾ ಆರೋಗ್ಯದ ಸಮಸ್ಯೆಗಳು ಕಾಡಬಹುದು. ಕೆಲಸದ ಸ್ಥಳದಲ್ಲಿ ರಾಜಕೀಯದಿಂದ ದೂರವಿದ್ದು ಕಚೇರಿ ರಹಸ್ಯ ಹಂಚಿಕೊಳ್ಳಬೇಡಿ. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಶಿವನ ಆರಾಧನೆ ಪ್ರಯೋಜನಕಾರಿ. ಮೀನರಾಶಿ. ಮೀನರಾಶಿಗೆ ಚಂದ್ರಗ್ರಹಣವು 6ನೇ ಭಾವದಲ್ಲಿ ಸಂಭವಿಸುತ್ತಿದೆ. ಇದು ಶತ್ರು, ರೋಗ ಮತ್ತು ಸಂಘರ್ಷದ ಸ್ಥಾನ. ನಿಮ್ಮ ವಿರೋಧಿಗಳು ಸಕ್ರಿಯರಾಗಿ ಕೆಲಸಗಳಿಗೆ ಅಡ್ಡಿಪಡಿಸಬಹುದು. ಯಾರನ್ನ ಕುರುಡರಾಗಿ ನಂಬಬೇಡಿ. ಆರ್ಥಿಕ ವಂಚನೆ ನಡೆಸುವ ಸಾಧ್ಯತೆಗಳು ಇರುವುದರಿಂದ ದಾಖಲೆಗಳಿಗೆ ಸಹಿ ಮಾಡುವ ಮುನ್ನ ಸರಿಯಾಗಿ ಓದಿ. ಹಿರಿಯರ ಸಲಹೆ ಪಡೆದು ಮುನ್ನೆಚ್ಚರಿಕೆಯಿಂದ ಇರಿ. ಇನ್ನು ಶುಭ ಕಾರ್ಯ ಮಾಡಂಗಿಲ್ಲ. ಹೌದು, ಗ್ರಹಣವಿರುವಾಗ ದೇವಸ್ಥಾನಗಳ ಬಾಗಿಲು ಮುಚ್ಚಲಾಗುತ್ತದೆ ಮತ್ತು ಯಾವುದೇ ಶುಭ ಕಾರ್ಯ ಮಾಡುವುದಿಲ್ಲ. ಹೋಲಿಕಾ ದಹನದ ಸಮಯ ಮತ್ತು ಪೂಜೆಯ ಮುಹೂರ್ತ ಗ್ರಹಣದ ಸಮಯಕ್ಕೆ ಅನುಗುಣವಾಗಿ ಬದಲಾಗಬಹುದು. ನಿಮ್ಮ ಪ್ರದೇಶದ ಪಂಚಾಂಗವನ್ನು ಗಮನಿಸಿ ಪೂಜೆ ಮಾಡುವುದು ಶ್ರೇಯಸ್ಕರ. ಇನ್ನು ಪರಿಹಾರ ಏನಪ್ಪಾ ಅಂದರೆ, ಗ್ರಹಣದ ಋಣಾತ್ಮಕ ಪರಿಣಾಮ ಕಡಿಮೆ ಮಾಡಲು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ಪರಿಹಾರ ಸೂಚಿಸಲಾಗಿದೆ. ಗ್ರಹಣ ಕಾಲದಲ್ಲಿ ಓಂ ನಮಃ ಶಿವಾಯ ಅಥವಾ ನಿಮ್ಮ ಇಷ್ಟ ದೇವತೆಯ ಮಂತ್ರವನ್ನು ಜಪಿಸುವುದರಿಂದ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಇದು ಮಾನಸಿಕ ಶಾಂತಿಗೂ ಸಹಕಾರಿ. ಇನ್ನು ಗ್ರಹಣ ಮುಗಿದ ನಂತರ ಅಕ್ಕಿ, ಹಾಲು ಅಥವಾ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಮಂಗಳಕರ. ಗ್ರಹಣದ ನಂತರ ಸ್ನಾನ ಮಾಡಿ ಮನೆಯನ್ನ ಗಂಗಾಜಲದಿಂದ ಶುದ್ಧೀಕರಿಸಿ ನಕಾರಾತ್ಮಕ ಶಕ್ತಿಯು ಮನೆಯಿಂದ ದೂರವಾಗುತ್ತದೆ ಎಂದು ಹೇಳಲಾಗುತ್ತದೆ. ಒಟ್ಟಾರೆ ಗ್ರಹಣವು ಕೇವಲ ಸಂಕಷ್ಟವನ್ನಷ್ಟೇ ತರುವುದಿಲ್ಲ, ಆತ್ಮಾವಲೋಕನದ ಸಮಯವೂ ಹೌದು. ಈ 3 ರಾಶಿಯವರು ಎಚ್ಚರಿಕೆ ವಹಿಸಿ ಮತ್ತು ತಾಳ್ಮೆಯಿಂದ ವರ್ತಿಸಿದರೆ ಮುಂಬರುವ ಸವಾಲುಗಳನ್ನು ಸುಲಭವಾಗಿ ಎದುರಿಸಲು ಸಾಧ್ಯವಿದೆ. ಈ ಮಾಹಿತಿ ನಿಮಗೆ ಇಷ್ಟವೆನಿಸಿದರೆ ಹಾಗೆ ಈ ರಾಶಿಗಳು ಯಾರ್ಯಾರಿಗಿದೆ ಅವರಿಗೂ ಕೂಡ ಶೇರ್ ಮಾಡಿ ತಿಳಿಸಿ. ಧನ್ಯವಾದಗಳು.